ಓಂ ಶ್ರೀ ಲಲಿತಾದೇವ್ಯೈ ನಮಃ. ಶ್ರೀ ಲಲಿತಾ ಸಹಸ್ರನಾಮ ಅರ್ಥಚಿಂತನೆ ಭಾಗ 138 ಶ್ಲೋಕ 170. ಚೈತನ್ಯಾರ್ಘ್ಯ ಸಮಾರಾಧ್ಯ ಚೈತನ್ಯ ಕುಸುಮ ಸದೋದಿತಾ ಸದಾ ತುಷ್ಟ ತರುಣಾದಿತ್ಯ ಪಾಟಲ. ಈ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಂತಹ ಶಿವಮಾನಸ ಪೂಜಾ ಸ್ತೋತ್ರದ ಸ್ವಲ್ಪ ಅರ್ಥ ನಮಗಾಗಿರಬೇಕು. ರತ್ನೈಃ ಕಲ್ಪಿತಮಾಸನಂ ಹಿಮಜಲೈ ಸ್ನಾನಂಚ ದಿವ್ಯಾಂಬರಂ ನಾನಾರತ್ನ ವಿಭೂಷಿತಂ ಮೃಗಮದಾಮೋದಾಂಕಿತಂ ಚಂದನಂ ಜಾತಿ ಚಂಪಕ ಬಿಲ್ವಪತ್ರ ರಚಿತಂ ಪುಷ್ಪಂ ಚ ಧೂಪಂ ತಥಾ ದೀಪಂ ದೇವದಯಾನಿಧೇ ಪಶುಪತೆ ಹೃತ್ಕಲ್ಪಿತಂ ಗೃಹ್ಯತಾಂ. ರತ್ನೈಃ ಕಲ್ಪಿತಮಾಸನಂ ಹಿಮಜಲೈಃ ಸ್ನಾನಂಚ ದಿವ್ಯಾಂಬರಂ. ನೋಡಿ ಏನೆಲ್ಲ ಹೇಳ್ತಾರೆ ಭಗವಂತ. ನಾನು ನಿನಗೆ ರತ್ನದಿಂದ ಮಾಡಿದಂತಹ ಆಸನವನ್ನು ಕೊಡ್ತಾ ಇದ್ದೀನಿ, ದಿವ್ಯವಾದಂತಹ ಅಂಬರವನ್ನು ರೇಷ್ಮೆ ಬಟ್ಟೆಯನ್ನು ಕೊಡ್ತಾ ಇದ್ದೀನಿ, ನಾನಾ ರತ್ನ ವಿಭೂಷಿತ ಮೃಗಮದಾಂ ಮೋದಾಂಕಿತಂ ಚಂದನಂ, ಏನೆಲ್ಲ ಕೊಡ್ತಾ ಇದ್ದೀನಿ, ಇದೆಲ್ಲವನ್ನು ನೀನು ಸ್ವೀಕಾರ ಮಾಡು. ಧೂಪ, ದೀಪ, ಚಂಪಕ ಪುಷ್ಪ, ಬಿಲ್ವಪತ್ರೆ ಎಲ್ಲ ಕೊಡ್ತಾ ಇದ್ದೀನಿ. ಆದರೆ ಹೇಗೆ ಕೊಡ್ತಾ ಇದ್ದೀನಿ ಅಂದರೆ ಹೃತ್ಕಲ್ಪಿತಂ ಗೃಹ್ಯತಾಂ, ನನ್ನ ಹೃದಯದಲ್ಲಿ ಕಲ್ಪನೆ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ಗೃಹ್ಯತಾಂ, ನೀನು ಅದನ್ನು ಸ್ವೀಕಾರ ಮಾಡು ಅಂತ. ಏನಿದರ ಅರ್ಥ ಅಂತ ಹೇಳಿದ್ರೆ, ಭಗವಂತನನ್ನು ಎರಡು ರೀತಿಯಲ್ಲಿ ಅರ್ಚಿಸಬಹುದು. ಒಂದು ಸಗುಣ ಸಾಕಾರವಾಗಿ, ಇನ್ನೊಂದು ನಿರ್ಗುಣ ನಿರಾಕಾರವಾಗಿ ಅಂತ. ಸಗುಣ ಸಾಕಾರದಲ್ಲಿ ಬಹಳಷ್ಟು ವಿಧ ವಿಧವಾದಂತಹ ಪುಷ್ಪ, ಪತ್ರೆ, ಪೂಜಾ ದ್ರವ್ಯಗಳು ಇದೆಲ್ಲವನ್ನು ಅರ್ಪಣೆ ಮಾಡಬೇಕಾಗತ್ತೆ. ಜ್ಞಾನಿಗಳು ಮಾಡುವಂತಹ ಪೂಜೆಯಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ವ್ಯಾವಹಾರಿಕವಾದಂಥ ವಸ್ತುಗಳ ಅವಶ್ಯಕತೆ ಇಲ್ಲ. ತಮ್ಮ ಹೃದಯದಲ್ಲಿಯೇ ಅವರು ಭಗವಂತನನ್ನು ಪೂಜೆ ಮಾಡುತ್ತಾರೆ. ಅದು ನಿರ್ಗುಣ ಪೂಜೆ ಅಂತ ಕರೆಸ್ಕೊಳ್ಳುತ್ತೆ. ಅಂತಹ ನಿರ್ಗುಣ ಪೂಜೆಯನ್ನು ಜಗನ್ಮಾತೆಗೆ ನಾವಿಂದು ಮಾಡ್ತಾ ಇದ್ದೀವಿ. ಅದನ್ನೇ ನಾವಿಲ್ಲಿ ಹೇಳ್ತಾ ಇರುವಂಥದ್ದು. ಜಗನ್ಮಾತೆ ಚೈತನ್ಯಾರ್ಘ್ಯ ಸಮಾರಾಧ್ಯ, ಚೈತನ್ಯಂ ಚಿದ್ರೂಪಂ ತದೇವ ಅರ್ಘ್ಯಂ ಪೂಜಾಯೋಗ್ಯಂ ಜಲಾದಿತೇನ ಸಮಾರಾಧ್ಯ ಅಂತ ಅರ್ಥ ಮಾಡ್ಕೊಳ್ಬೇಕು. ಚೈತನ್ಯವೇ ಜಗನ್ಮಾತೆಗೆ ಅರ್ಘ್ಯವಾಗಿರುವಂಥದ್ದು. ಚೈತನ್ಯ ಅನ್ನುವಂಥ ಅರ್ಘ್ಯದಿಂದಲೇ ಅವಳು ಆರಾಧಿಸಲ್ಪಡ್ತಾಳೆ. ಚೈತನ್ಯ ಅಂತಂದರೆ ಆತ್ಮ ಅಂತ ಅರ್ಥ. ಆ ಆತ್ಮ ಚೈತನ್ಯವೇ ಚೈತನ್ಯ, ಅದೇ ಅರ್ಘ್ಯ, ಅದೇ ಪೂಜಾಯೋಗ್ಯವಾಗಿರುವಂತಹ ಜಲ. ಅಂಥದ್ದನ್ನು ಜಗನ್ಮಾತೆ ಇಷ್ಟಪಡ್ತಾಳೆ. ಅರ್ಥಾತ್ ಜ್ಞಾನ ಎನ್ನುವಂಥ ಅರ್ಘ್ಯವನ್ನು ಜಗನ್ಮಾತೆ ಇಷ್ಟಪಡ್ತಾಳೆ, ಅದರಿಂದ ಪೂಜಿಸಲ್ಪಡ್ತಾಳೆ. ಸೂತ ಸಂಹಿತೆ ಹೇಳುತ್ತೆ, ಸ್ವಾನುಭೂತ್ಯ ಸ್ವಯಂ ಸಾಕ್ಷಾತ್ ಸ್ವಾತ್ಮಭೂತಾಂ ಮಹೇಶ್ವರೀಂ. ನಮ್ಮ ಆತ್ಮರೂಪದಲ್ಲಿ ಇರುವವಳೇ ಜಗನ್ಮಾತೆ ಮಹೇಶ್ವರಿ. ಅವಳನ್ನು ನಮ್ಮ ಆತ್ಮ ಚೈತನ್ಯದಿಂದಲೇ ಪೂಜಿಸಬೇಕು ಅಂತ. ಸ್ವಾನುಭೂತಿಯಿಂದ ಸಾಕ್ಷಾತ್ ಸ್ವಾತ್ಮಭೂತಳಾದಂತಹ ಮಹೇಶ್ವರಿಯನ್ನು ನಾವು ಪೂಜೆ ಮಾಡಬೇಕು. ಅಂತಹ ಪೂಜೆ ಪುರುಷಾರ್ಥಪ್ರದವಾಗಿರುತ್ತೆ ಅಂತ ಸೂತ ಸಂಹಿತೆಯ ಉಲ್ಲೇಖ. ಸ್ವಾತ್ಮಭೂತಳು ಜಗನ್ಮಾತೆ, ಅವಳೇನು ಬೇರೆ ಆಗಿಲ್ಲ, ನಮ್ಮ ಹೃದಯದಲ್ಲೇ ಇದ್ದಾಳೆ. ನಮ್ಮ ಆತ್ಮದಿಂದಲೇ ಅವಳು ಪೂಜೆಗೊಳ್ಳಬೇಕು. ಅರ್ಥಾತ್ ಜ್ಞಾನದಿಂದ ಪೂಜಿಸಲ್ಪಡುವವಳು ಅಂತ ಅರ್ಥ ಆಗತ್ತೆ. ಇನ್ನೊಂದು ಅರ್ಥದಲ್ಲಿ ಚೈತನ್ಯ ಅನ್ನುವಂತಹ ಒಂದು ಮಂತ್ರ ಇದೆ. ಆ ಚೈತನ್ಯ ಅನ್ನುವಂತಹ ಮಂತ್ರವನ್ನು 10,000 ಸಲ ಜಪ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಕಳೆದು ಹೋಗುತ್ತೆ ಅಂತ ಸೂತ ಸಂಹಿತೆಯಲ್ಲೇ ಇನ್ನೊಂದು ಉಲ್ಲೇಖವನ್ನು ಹೇಳಲಾಗತ್ತೆ. ಜಪಿತ್ವಾ 10,000 ಮಂತ್ರಂ ಚೈತನ್ಯವಾಚಕಂ ಮಹಾಪಾತಕ ಸಂಘೈಶ್ಚ ಉಚ್ಯತೆ ಪಾತಕಾಂತರೈಹಿ ಅಂತ. ಎಲ್ಲ ಪಾತಕಗಳನ್ನು ನಾವು ಕಳ್ಕೊಳ್ಬಹುದು ಜಗನ್ಮಾತೆಯ ನಾಮಸ್ಮರಣೆಯಿಂದ ಅಂತ ಸಾಮಾನ್ಯವಾದಂಥ ಅರ್ಥವನ್ನು ಮಾಡಿಕೊಳ್ಬಹುದು. ಮುಂದಿನ ಒಂದು ನಾಮದ ಅರ್ಥ ಚೈತನ್ಯ ಕುಸುಮ ಪ್ರಿಯ. ಕುಸುಮ ಅಂತಂದರೆ ಹೂವು, ಪ್ರಿಯ ಅಂತಂದರೆ ಇಷ್ಟಪಡ್ತಾಳೆ. ಯಾವ ಹೂವನ್ನು ಇಷ್ಟಪಡ್ತಾಳೆ ಅಂತಂದರೆ
ಚೈತನ್ಯ ಎನ್ನುವಂತಹ ಹೂವನ್ನು ಇಷ್ಟಪಡ್ತಾಳೆ. ಹಿಂದೆ ಒಂದು ಶ್ಲೋಕ ಬಂದಿತ್ತು, ಚಂಪಕಾ ಶೋಕ ಪುನ್ನಾಗ ಸೌಗಂಧಿಕ ಲಸತ್ಕಚ. ಚಂಪಕ, ಅಶೋಕ, ಪುನ್ನಾಗ ಮೊದಲಾದಂಥ ಹೂಗಳ ವಿವರಣೆನ ನಾವು ನೋಡ್ತಾ ಬಂದ್ವಿ. ಈ ಹೂಗಳನ್ನೆಲ್ಲ ಜಗನ್ಮಾತೆಯ ಪೂಜೆಯಲ್ಲಿ ಬಳಸ್ತಾರೆ ಅಂತ. ಅದು ಸಗುಣ ಸಾಕಾರದಲ್ಲಿ. ನಾವು ಹಿಂದೆ ತಿಳಿತಾ ಇರುವಂಥದ್ದು ನಿರ್ಗುಣ ನಿರಾಕಾರ ಪೂಜೆ. ಹಾಗಾಗಿ ಇಲ್ಲಿ ಜಗನ್ಮಾತೆ ಯಾವ ಹೂವನ್ನು ಇಷ್ಟಪಡ್ತಾಳೆ ಅಂತಂದರೆ ಚೈತನ್ಯ, ಅರ್ಥಾತ್ ನಮ್ಮ ಆತ್ಮ ಅನ್ನುವಂಥದ್ದೇನಿದೆಯಲ್ಲ, ಆ ಆತ್ಮವನ್ನು ನಾವಿಲ್ಲಿ ಹೂವನ್ನಾಗಿ ಅರ್ಪಣೆ ಮಾಡಬೇಕು. ಚೈತನ್ಯವೇ ಕುಸುಮ ಅಂತ ಕರೆಸ್ಕೊಳ್ಳುತ್ತೆ. ಅದರಿಂದ ಮಹಾಫಲ ಅನ್ನುವಂಥದ್ದು ಉಂಟಾಗತ್ತೆ. ನಿರ್ಗುಣ ಪೂಜೆಯಲ್ಲಿ ಒಟ್ಟು 8 ರೀತಿಯಾದಂತಹ ಪುಷ್ಪಗಳ ಬಗ್ಗೆ ಹೇಳಲಾಗತ್ತೆ. ಮೊದಲೇದ್ದು ಅಹಿಂಸ, ಯಾರಿಗೂ ಕೂಡ ಹಿಂಸೆಯನ್ನು ಮಾಡಬಾರ್ದು. ಎರಡನೆಯದಾಗಿ ಇಂದ್ರಿಯ ನಿಗ್ರಹ, ನಮ್ಮ ಇಂದ್ರಿಯಗಳ ಮೇಲೆ ಹಿಡಿತ ಇರಬೇಕು. ಮೂರನೆಯದಾಗಿ ಕ್ಷಾಂತಿ, ಅಂದರೆ ಸಹನೆ, ಎಂಥ ಕಷ್ಟ ಬಂದರೂ ಕೂಡ ಸಹಿಸಿಕೊಳ್ಳುವಂಥ ಭಾವನೆ. ಅನಂತರ ದಯಾ, ಕೈಂಡ್ನೆಸ್ ಅನ್ನುವಂಥದ್ದು ಇರಬೇಕು. ಜ್ಞಾನ ಪುಷ್ಪ, ಸ್ವರೂಪ ಜ್ಞಾನ ಅನ್ನುವಂಥದ್ದಿರಬೇಕು. ಆರನೆಯದಾಗಿ ತಪಸ್ಸು, ಅಂದರೆ ತಪೋ ಆಲೋಚನೆ ನಿರಂತರ ಚೈತನ್ಯ ಧ್ಯಾನ ಹಿತಮಿತ ಮೇಧ್ಯಾಸನಂ ಅಂತ. ಯಾವಾಗಲೂ ನಮ್ಮ ಆಲೋಚನೆ ಭಗವತ್ ಸ್ವರೂಪದಲ್ಲಿ ಹರಿತಾ ಇರಬೇಕು ಅಂತ. ನಿರಂತರ ಚೈತನ್ಯದ ಧ್ಯಾನವನ್ನು ಮಾಡ್ತಾ ಇರಬೇಕು ಮನಸ್ಸು. ಏಳನೇದಾಗಿ ಸತ್ಯಪುಷ್ಪಂ, ಸತ್ಯವನ್ನು ಆಚರಿಸುವಂಥವರಾಗಬೇಕು, ನುಡಿಯುವಂಥವರಾಗಬೇಕು, ಸತ್ಯವನ್ನು ಹೇಳುವಂಥವರಾಗಬೇಕು. ಅನಂತರ ಭಾವನಾ ಪುಷ್ಪಂ, ನಮ್ಮ ಭಾವನೆಯಲ್ಲಿ ಭಗವತಿಯನ್ನು ಸ್ಥಾಪಿಸಿಕೊಳ್ಳಬೇಕು. ನಾವು ಬೇಕಾದಂತಹ ದೊಡ್ಡ ದೊಡ್ಡ ಪೂಜೆಗಳನ್ನು ಹಮ್ಮಿಕೊಳ್ಳಬಹುದು, ಬೇಕಾದಷ್ಟು ಖರ್ಚು ಮಾಡಬಹುದು. ಆದರೆ ಮನಸ್ಸು ಪೂಜೆಯಲ್ಲಿ ಇರಲಿಲ್ಲ ಅಂತಂದರೆ ಮಾಡಿದ್ದೆಲ್ಲವೂ ವ್ಯರ್ಥ. ಹಾಗಾಗಬಾರದು ಅಂತಂದರೆ ನಮ್ಮ ಭಾವನೆಯಿಂದ ನಾವು ಭಗವತಿಯನ್ನು ಪೂಜಿಸುವಂಥವರಾಗಬೇಕು. ಸರಳವಾಗಿ ಹೇಳಬೇಕು ಅಂತಂದರೆ ನಮ್ಮ ಆತ್ಮವನ್ನೇ ಹೂವನ್ನಾಗಿ ನಾವು ಪರಿವರ್ತಿಸಿ ಭಾವಿಸಿ ಆ ಆತ್ಮಶುದ್ಧಿಯಿಂದ ಜಗನ್ಮಾತೆಯನ್ನು ಪೂಜಿಸಿದರೆ ಅಂಥ ಹೂವನ್ನು ಜಗನ್ಮಾತೆ ಇಷ್ಟಪಡ್ತಾಳೆ ಎನ್ನುವಂಥದ್ದು ಇದರ ಸರಳವಾದಂಥ ಅರ್ಥ. ಮುಂದಿನ ನಾಮ ಸದೋದಿತ, ಸದಾ ಉದಿತ. ಸದಾ ಉದಿತ ಅಂತಂದರೆ ಯಾವಾಗಲೂ ಅವಳು ಪ್ರಕಾಶಮಾನವಾಗಿರುವವಳು, ಸ್ವಪ್ರಕಾಶಮಾನವಾಗಿರುವವಳು ಅಂತರ್ಥ. ಸದಾ ನಿತ್ಯಂ ಉದಿತ ಉದಯವತಿ ಸ್ವಪ್ರಕಾಶತ್ವಾತ್, ಯಾವಾಗಲೂ ನಿತ್ಯವೂ ತನ್ನ ಒಂದು ಪ್ರಕಾಶದಿಂದ ಬೆಳಗುವಂಥವಳು. ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದು. ನಾವು ಮಲ್ಕೊಂಡು ನಿದ್ರೆ ಮಾಡುವಾಗ ರೂಮಿನಲ್ಲಿರುವಂಥ ಲೈಟ್ಸ್ ಎಲ್ಲ ಆಫ್ ಆಗಿರುತ್ತೆ, ನಮ್ಮ ಕಣ್ಣುಗಳು ಕ್ಲೋಸ್ ಆಗಿರ್ತವೆ. ಆದರೆ ಕನಸು ಕಾಣ್ತಾ ಇರ್ತೀವಲ್ಲ, ಆ ಕನಸಿನಲ್ಲಿ ಕೆಲವು ವಸ್ತುಗಳನ್ನು ನೋಡ್ತೀವಿ. ಆ ವಸ್ತುಗಳನ್ನು ನೋಡಲಿಕ್ಕೆ ಯಾವ ಬೆಳಕು ನಮಗೆ ಸಹಾಯ ಮಾಡಿತು ಅಂತ ನಾವು ಯೋಚನೆ ಮಾಡಿದ್ರೆ ಈ ನಾಮ ನಮಗೆ ಸರಳವಾಗಿ ಅರ್ಥ ಆಗುತ್ತೆ. ಆ ಯಾವ ಬೆಳಕು ನಮಗೆ ಆ ಎಲ್ಲ ಕನಸನ್ನು ತೋರಿಸುವಂಥದ್ದಾಗಿದೆಯೋ ಆ ಬೆಳಕು ಆತ್ಮ ಚೈತನ್ಯದಿಂದ ಬಂದಿರುವಂಥದ್ದು. ಹಾಗೆ ಜಗನ್ಮಾತೆಯನ್ನು ತೋರಿಸ್ಲಿಕ್ಕಾಗಿ ಮತ್ತೊಂದು ಬೆಳಕಿನ ಅವಶ್ಯಕತೆ ಇಲ್ಲ, ಮತ್ತೊಂದು ದೀಪದ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಸದಾ ಉದಿತ, ಅವಳು ಯಾವಾಗಲೂ ಬೆಳಗುವಂಥವಳು. ಅವಳು ಯಾವಾಗಲೂ ಬೆಳಗುತ್ತಾ ಇದ್ದರೆ ನಮಗೆ ಯಾಕೆ ಕಾಣಿಸೋದಿಲ್ಲ ಅಂತ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬಂದರೆ ಉತ್ತರ ಬಹಳ ಸುಲಭವಾಗಿದೆ. ಸಜ್ಜನರಿಗೆ ಯಾವಾಗಲೂ ಬೆಳಗುತ್ತಾ ಇರುವ ಹಾಗೆ ಕಾಣಿಸ್ತಾಳೆ ಅಂತ. ಈ ಸಜ್ಜನರಂದರೆ ಯಾರು ಅಂತ ಪ್ರಶ್ನೆ ಬರುತ್ತೆ. ಸಜ್ಜನರು ಅಂದರೆ ನಾವು ಕನ್ನಡದಲ್ಲಿ ಒಳ್ಳೆತನದಲ್ಲಿ ಇರೋರು ಅಂತ ಅರ್ಥ ಮಾಡ್ಕೊಳ್ತೀವಿ. ಆದರೆ ಶಾಸ್ತ್ರ ಹೇಳುತ್ತೆ ಓಂ ತತ್ ಸತ್, ಇದು ಪರಬ್ರಹ್ಮ ಸ್ವರೂಪ. ತತ್ ಸತ್, ಇಲ್ಲಿ ಸತ್ ಅನ್ನುವಂಥದ್ದು ಕೊನೆಯ ಶಬ್ದ ಇದೆ ನೋಡಿ. ಓಂ ತತ್ ಸತ್ ಪರಬ್ರಹ್ಮಣೇ ನಮಃ ಅಂತೆಲ್ಲ ನಾವು ಹೇಳಬೇಕಾದ್ರೆ ಓಂಕಾರ ತತ್ ಅನ್ನುವಂಥದ್ದು, ಓಂ ಅನ್ನುವಂಥದ್ದೇ ಅದು ಸತ್ತಾಗಿದೆ ಅಂತ ಹೇಳ್ತೀವಲ್ಲ. ಆ ಸತ್ ಸ್ವರೂಪ ಅಂತಂದರೆ ಆತ್ಮಸ್ವರೂಪ ಅಂತ ಅರ್ಥ. ಯಾರು ಈ ಆತ್ಮಸ್ವರೂಪವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅಂಥವರಿಗೆ ಜಗನ್ಮಾತೆ ಯಾವಾಗಲೂ ಬೆಳಗುವ ಹಾಗೆ ಕಾಣಿಸ್ತಾಳೆ. ಅವರ ಹೃದಯದಲ್ಲಿ ಅವಳು ಯಾವಾಗಲೂ ಚೈತನ್ಯ ರೂಪದಿಂದ ಅಥವಾ ಬೆಳಕಿನ ರೂಪದಿಂದ ಕಾಣುವಂಥವಳು ಆಗ್ತಾ ಇದ್ದಾಳೆ ಅಂತ ಇದರ ಅರ್ಥ ಆಗುತ್ತೆ. ಮುಂದಿನ ನಾಮ ಸದಾ ತುಷ್ಟ. ಸದಾ ಅಂತಂದರೆ ಯಾವಾಗಲೂ,
ತುಷ್ಟ ಅಂತಂದರೆ ಸಂತುಷ್ಟಳಾಗಿರುವವಳು, ಯಾವಾಗಲೂ ಸಂತುಷ್ಟಳಾಗಿರುವವಳು ಅಂತ ಅರ್ಥ. ಯಾವಾಗಲೂ ಸಂತೋಷ ಅನ್ನುವಂಥದ್ದು ಯಾರಿಗಿರುತ್ತೆ ಅಂತ ಪ್ರಶ್ನೆ ಬಂದರೆ ಅದು ಜ್ಞಾನಿಗಳಿಗೆ ಮಾತ್ರ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಮಾಡಬೇಕಾದದ್ದೂ ಏನಿಲ್ಲ, ಪಡೀಬೇಕಾದದ್ದೂ ಏನಿಲ್ಲ. ಎಲ್ಲವನ್ನ ಮಾಡಿ ಎಲ್ಲವನ್ನ ಪಡೆದು ಆಗಿದೆ, ಮತ್ತೊಂದರ ಬಯಕೆ ಇಲ್ಲ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ತೊಡುವ ಚಿಂತೆ, ತೊಡಲಾದರೆ ಮಡದಿ ಚಿಂತೆ, ಮಡದಿಯಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಹೀಗೆ ನಮಗೆ ಭಾಳಷ್ಟು ಚಿಂತೆಗಳಿದ್ದಾವೆ. ಹಾಗಾಗಿ ನಮಗೆ ತುಷ್ಟಿ ಅನ್ನುವಂಥದ್ದಿಲ್ಲ, ಸಂತೋಷ ಅನ್ನುವಂಥದ್ದಿಲ್ಲ. ಜ್ಞಾನಿಗಳಿಗೆ ಏನಿದೆ? ಏನೊಂದು ಬೇಕಾಗಿಲ್ಲ. ಆತ್ಮರೂಪದಿಂದ ಅವರು ಆನಂದವನ್ನು ಅನುಭವಿಸ್ತಾ ಇದ್ದಾರೆ, ತಮ್ಮ ಹೃದಯದಲ್ಲೇ ಜಗನ್ಮಾತೆಯನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಅವರೆಲ್ಲ ಸದಾ ತುಷ್ಟರು. ಅಂಥವರ ಹೃದಯದಲ್ಲಿ ಜಗನ್ಮಾತೆ ಸದಾ ತುಷ್ಟಳಾಗಿದ್ದಾಳೆ ಎನ್ನುವಂಥದ್ದು ಈ ನಾಮದ ಅರ್ಥ. ತರುಣಾದಿತ್ಯ ಪಾಟಲ, ಕೊನೆಯ ನಾಮ ತರುಣ ಆದಿತ್ಯ ಪಾಟಲ. ತರುಣ ಅಂತಂದರೆ ಬಾಲ ಅಂತ ಅರ್ಥ, ಆದಿತ್ಯ ಅಂತಂದರೆ ಸೂರ್ಯ. ತರುಣ ಆದಿತ್ಯ ಪಾಟಲ, ಪಾಟಲ ಅಂತಂದರೆ ಅರುಣವರ್ಣ ಅಂತ ಅರ್ಥ ಆಗುತ್ತೆ. ಬಾಲ ಸೂರ್ಯ ಹೇಗಿರ್ತಾನೆ ಅಂತ ನಾವು ಬೆಳಗ್ಗೆ ಎದ್ದು ನೋಡಿದ್ರೆ ಗೊತ್ತಾಗತ್ತೆ, ಅರುಣವರ್ಣದಲ್ಲಿ ಇರ್ತಾನೆ. ಹಾಗೆ ಬಾಲ ಸೂರ್ಯನ ಹಾಗೆ ಅರುಣವರ್ಣದಲ್ಲಿ ಜಗನ್ಮಾತೆ ತೋರುವಂಥವಳು ಆಗ್ತಾ ಇದ್ದಾಳೆ. ಜಗನ್ಮಾತೆಗೆ ಅನೇಕ ರೀತಿಯಾದಂತಹ ಬಣ್ಣಗಳನ್ನು ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಯಾಕೆ ಜಗನ್ಮಾತೆಗೆ ವಿವಿಧ ವರ್ಣಗಳನ್ನು ಹೇಳ್ತಾರೆ ಅಂತಂದರೆ ಭಕ್ತರ ಬಯಕೆಗಳಿಗೋಸ್ಕರ. ನಮಗೆ ಯಾವೆಲ್ಲ ಬಯಕೆಗಳಿರುತ್ತೋ ಆ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಆಯಾ ರೂಪದಲ್ಲಿ ನಾವು ದೇವರನ್ನು ಪೂಜೆ ಮಾಡ್ತೀವಿ. ಹಾಗಾಗಿ ಕಾರ್ಯಕ್ಕೆ ಅನುಗುಣವಾಗಿ ಸರ್ವ ವರ್ಣಗಳಲ್ಲಿ ನಾವು ಜಗನ್ಮಾತೆಯನ್ನು ಧ್ಯಾನ ಮಾಡಬೇಕು ಅಂತ ಸ್ಮೃತಿ ಹೇಳುತ್ತೆ. ಯಾವೆಲ್ಲ ವರ್ಣಗಳಲ್ಲಿ ಧ್ಯಾನಿಸಬೇಕು ಅಂತಂದರೆ, ಸಾಮಾನ್ಯವಾಗಿ ನಮಗೆ ಧನ ಸಂಪತ್ತು ಬೇಕು ಅಂತ ಅನಿಸಿದ್ರೆ ಆ ಧನ ಸಂಪತ್ತನ್ನು ಬಯಸುವಂತಹ ವ್ಯಕ್ತಿ ಪೀತವರ್ಣದ ಜಗನ್ಮಾತೆಯನ್ನು ಆರಾಧನೆ ಮಾಡಬೇಕು. ಇನ್ನೊಬ್ಬರನ್ನು ವಶಪಡಿಸಿಕೊಳ್ಳಬೇಕು ಅನ್ನುವಂಥ ಭಾವನೆ ಇದ್ದರೆ ಕೆಂಪು ಬಣ್ಣದಿಂದ ಕೂಡಿದಂಥವಳನ್ನು ಪೂಜಿಸಬೇಕು ಅಂತ. ಮೋಕ್ಷವನ್ನು ಬಯಸೋದಾದರೆ ಶ್ವೇತವರ್ಣ ಅರ್ಥಾತ್ ಬಿಳಿ ಬಣ್ಣದಲ್ಲಿರುವಂತಹ ಜಗನ್ಮಾತೆಯನ್ನು ಅರ್ಚಿಸಬೇಕು ಅಂತೆಲ್ಲ ಹೇಳಲಾಗತ್ತೆ. ಉದ್ದೇಶ ಇಷ್ಟೇ, ಜಗನ್ಮಾತೆ ಕಾರ್ಯಗಳಿಗೆ ಅನುಗುಣವಾಗಿ ವಿವಿಧ ಬಣ್ಣಗಳನ್ನು ಧರಿಸ್ತಾಳೆ. ಮೂಲದಲ್ಲಿ ಅವಳು ಬಾಲಸೂರ್ಯನ ಹಾಗೆ ಅರುಣವರ್ಣದಲ್ಲಿ ಇದ್ದಾಳೆ. ತರುಣಾದಿತ್ಯ ಪಾಟಲ ಯಾಕೆ ಅಂತಂದರೆ ಅವಳು ಸದಾಕಾಲ ಜ್ಯೋತಿರ್ಮಯ ಸ್ವರೂಪದಲ್ಲಿ ಇರುವಂಥವಳು. ಭಕ್ತರ ಬಯಕೆಗಳಿಗೆ ಅನುಗುಣವಾಗಿ ವಿವಿಧ ವರ್ಣಗಳನ್ನು ಧಾರಣೆ ಮಾಡ್ತಾಳೆ ಅಂತ ಈ ನಾಮದ ಅರ್ಥವಾಗುತ್ತೆ. ಚೈತನ್ಯಾರ್ಘ್ಯ ಸಮಾರಾಧ್ಯ ಚೈತನ್ಯ ಕುಸುಮ ಪ್ರಿಯ ಸದೋದಿತ ಸದಾ ತುಷ್ಟ ತರುಣಾದಿತ್ಯ ಪಾಟಲ ಎನ್ನುವಂತಹ 170ನೇ ಶ್ಲೋಕದ ಅರ್ಥಚಿಂತನೆಯನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ನಾಳೆ 171ನೇ ಶ್ಲೋಕದ ಅರ್ಥಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.